ಈ ದಿನ ನಮ್ಮ ಶಾಲೆ GLPS ಕೆಲ್ಸೂರುಪುರ ಗುಂಡ್ಲುಪೇಟೆ ತಾಲೂಕು ಈ ಶಾಲೆಯ FLN ಚಟುವಟಿಕೆಯ ಒಂದು ನೋಟ. ಈ ನೋಟದಲ್ಲಿ ಕಲಿಕಾ ಪ್ರದರ್ಶನಕ್ಕಾಗಿ ಮಕ್ಕಳಿಗೆ ವಿವಿಧ ರೀತಿಯ ಚಿತ್ರಪಟಗಳು, ಕಲಿಕೋಪಕರಣಗಳು ಬಳಕೆ ಮಾಡಿಕೊಳ್ಳುವ ಒಂದು ಪ್ರದರ್ಶನವನ್ನು ಏರ್ಪಡಿಸಲಾಯಿತು. ಈಗ ಕಲಿಕಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಮಕ್ಕಳು ನಮ್ಮ ಕೊಠಡಿಗೆ ಬರುತ್ತಾ ಇರತಕ್ಕಂಥ ಒಂದು ದೃಶ್ಯ. ಮಕ್ಕಳ ಕಲಿಕಾ ಚಟುವಟಿಕೆಗೆ ಆಯೋಜನೆ ಮಾಡಿರ್ತಕ್ಕಂಥ ಕಲಿಕಾ ಉಪಕರಣಗಳ ಒಂದು ವಿಹಂಗಮ ನೋಟ. ಅದರಲ್ಲಿ ನಮ್ಮ ಸಾಲು ಮರದ ತಿಮ್ಮಕ್ಕನಿಗೆ ಸಾವಿರ ಸಾವಿರ ನಮನಗಳು. ಮಕ್ಕಳು ವೀಕ್ಷಣೆಗಾಗಿ ಬರುತ್ತಾ ಇರುವಂಥ ಒಂದು ನೋಟ. ಪೀಠೋಪಕರಣಗಳನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥದ್ದು. ಹಾಗೆ ಮಕ್ಕಳನ್ನು ಪ್ರಶ್ನೆ ಮಾಡಿದಾಗ, ಎಷ್ಟು ಇದು? ಒಂದು. ಇದೆಷ್ಟು? ಇದೇನು? ಇದೆಷ್ಟು? ಇದೆಷ್ಟು? ಐದನೇ ತರಗತಿ ಮಕ್ಕಳಿಗಾಗಿ ಈ ಪ್ರಶ್ನೆ. ಇದು ಎಷ್ಟು? ಇಲ್ಲಿ ಛೇದ ಯಾವುದು ತೋರಿಸು. ಛೇದ ಎಷ್ಟು? ಅಂಶ ಯಾವುದು ತೋರಿಸು. ಈಗ ಮಕ್ಕಳ ಒಂದು ಚಟುವಟಿಕೆ ಪ್ರಾರಂಭವಾಗಲಿದೆ. ಈ ಪ್ರಾಣಿಗಳಿವೆಯಲ್ಲ, ಆ ಪ್ರಾಣಿಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದೆ. ಅವುಗಳನ್ನು ಅದೇ ರೀತಿ ಜೋಡಿಸ್ಬೇಕು ನೀವು. ರೆಡಿನಾ? ಜೋಡಣೆಯನ್ನು ತೆಗೆಯುತ್ತಿರುವ ಒಂದು ನೋಟ, ಮತ್ತು ಅದನ್ನು ಕ್ರಮಬದ್ಧವಾಗಿ ಹಾಕಬೇಕಾಗಿರ್ತಕ್ಕಂಥದ್ದು. ಎಲ್ಲ ಮಕ್ಕಳು ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಯಾರು ಎಷ್ಟು ಬೇಗ ಜೋಡಿಸ್ತೀರೋ ನೋಡೋಣ, ಅವ್ರಿಗೆ ಜೋರಾದ ಚಪ್ಪಾಳೆ ಹಾಕಲಾಗ್ತದೆ. ಜೊತೆಗೆ ನಮ್ಮ ಶಿಕ್ಷಕರ ಸಹಾಯದೊಂದಿಗೆ ಚಟುವಟಿಕೆಯಲ್ಲಿ ತೊಡಗ್ತಾ ಇರ್ತಕ್ಕಂಥದ್ದು. ಗಣಿತದ ಒಂದು ಚಟುವಟಿಕೆಯನ್ನು ಮಾಡಲಿದ್ದಾಳೆ. ಈಗ
ಮಕ್ಕಳಿಗೆ ಸ್ಥಾನ ಬೆಲೆಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾಳೆ. ಹಾಂ, ಇದು ಯಾವ ಸ್ಥಾನ? ಕೈ ಇಟ್ಕೊಂಡು ತೋರಿಸು. ಜಾಣಿ. ಹಾಂ ಹಾಂ ಹಾಂ, ವೆರಿ ಗುಡ್. ಚಪ್ಪಾಳೆ ಕೇಳ್ಕೊಂಡ. ನೋಡಿ, ಈ ಆಟದಲ್ಲಿ ಪುಣ್ಯ ಯಾವ ಜೋಡಿಸೋಳೆ? ಹುಲಿಯನ್ನು ಜೋಡಿಸಿದಾಳೆ. ಅವಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಅವಳಿಗೊಂದು ಚಪ್ಪಾಳೆಯನ್ನು ತಟ್ಟೋಣ. ಹಾಂ, ಎರಡನೇದಾಗಿ ಪ್ರಕೃತಿ, ಮೂರನೇದಾಗಿ ಜೋಡಿಸಿಲ್ಲ ಲಕ್ಷ್ಮಿ. ನೋಡಿ, ಈ ಚಟುವಟಿಕೆಯಲ್ಲಿ ಲಕ್ಷ್ಮಿ ಕೂಡ ತನ್ನ ಚಿತ್ರವನ್ನು ಜೋಡಿಸಿದ್ದಾಳೆ. 1ನೇ ತರಗತಿಯ ಮಗು FLN ಕಲಿಕಾ ಕಲರವ ಇದರಲ್ಲಿ ಸಂಕಲನದ ಒಂದು ಚಟುವಟಿಕೆಯನ್ನು ಮಾಡಲಿದ್ದಾಳೆ. ಆ ಲೆಕ್ಕವನ್ನು ಈಗ ತಾನು ಮಾಡ್ತಾ ಇದ್ದಾಳೆ. ಇವಳ ಹೆಸರು ರಕ್ಷಾ. ನೋಡಿ, ಮಕ್ಕಳು ವಿವಿಧ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎಷ್ಟು? 9 ಅದೇ ಸೈಡ್ ಇಟ್ಟು. ನೆಕ್ಸ್ಟ್ ಯಾರೋ ಪುಣ್ಯ ಜೋಡಿಸೋಳೆ. ಅವಳಿಗೊಂದು ಜೋರ ಚಪ್ಪಾಳೆ ಹಾಕೋಣ. ಹಾಂ, ಹೀಗಾಗಿ ಇಲ್ಲಿ ಒಂದು ನೋಡೋಣ. ಈಗ ಇದೊಂದು ಗಣಿತ ಕಿಟ್ನಲ್ಲಿ ಇದೊಂದು ಬಳಕೆ ಮಾಡ್ಕೊಳ್ಳೋಣ, ಆಯ್ತಾ? ಇಲ್ಲಿ ವಿವಿಧ ಆಕೃತಿಗಳನ್ನು ಒಂದು ಪರಿಚಯ ಮಾಡ್ಕೊಳ್ತಕ್ಕಂಥದ್ದು. ನಾನು ಕೋನಗಳ ಬಗ್ಗೆ ಕೇಳ್ತೇನೆ, ನೀವು ಹೇಳ್ತಾ ಹೋಗ್ಬೇಕು. ಈಗ ನೋಡಿ, ನಾನು ಈಗ 90 ಡಿಗ್ರಿ ಸರಿಯಾಗಿ ನಿಲ್ಲಿಸಿದ್ದೀನಿ. ಯಾವ ಕೋನ ಆಗುತ್ತೆ ಇದು? 90 ಡಿಗ್ರಿಗೆ 90 ಡಿಗ್ರಿಗೆ ಯಾವ ಕೋನ ಆಗುತ್ತೆ? ಲಂಬ ಕೋನ. ಯಾವ ಕೋನ ಆಗುತ್ತೆ? ಲಂಬ ಕೋನ ಆಗುತ್ತೆ. ನೋಡಿ, ಈಗ ನಾವು 90 ಡಿಗ್ರಿ ಇದನ್ನು ಕೂಡ ಗಣಿತದಲ್ಲಿ ಇವುಗಳನ್ನು ಬಳಕೆ ಮಾಡಿಕೊಂಡು ಪಾಠವನ್ನು ಮಾಡ್ಬೋದು. ಹಾಗೆ ಇನ್ನೂ ಒಂದಿದೆ ಅಲ್ಲಿ. ನೋಡಿ, ಇಲ್ಲೂ ಕೂಡ ಇದು ಒಂದು ಗಣಿತ ಕಿಟ್ನ ವಿಶೇಷತೆ. ನೋಡಿ, ಇಲ್ಲಿ ಆಕೃತಿಗಳ ಒಂದು ಪರಿಚಯವನ್ನು ಮಾಡ್ಕೋಬಹುದು, ಆಯ್ತಾ? ಈಗ ಆಕೃತಿ ಪರಿಚಯ. ನಾನು ಇಲ್ಲಿ ಕೆಲವು ರಬ್ಬರ್ಗಳನ್ನು ಮಾತ್ರ ಹಾಕ್ತೇನೆ, ನೀವು ಆಗ ಆಕೃತಿಯನ್ನು ಹೇಳ್ಬೇಕೀಗ. ಈಗ ನೋಡಿ, ಇದು ಯಾವ ಆಕೃತಿ? ಇದು ಜಾಣವಿ. ಈಗ ನೀವೇ ಈ ರಬ್ಬರನ್ನು ಹಾಕೋದ್ರ ಮೂಲಕ ಒಂದು ಚಟುವಟಿಕೆ ಮಾಡಿ ನೋಡೋಣ, ಯಾವ ಆಕೃತಿ ರಚನೆ ಮಾಡ್ತೀರಾ ಅಂತ. ಬಾ ನಿಶಾಂತ್, ನೋಡಿ, ತ್ರಿಭುಜ ಆಯಿತು. ಈಗ ಹಾಕೋ. ಹಾಕು ದೊಡ್ಡದಾಗಿ. ಈಗ ನೀನೇ ಹೇಳ್ಬೇಕು, ಏನಾಯ್ತು ಇದು? ವೆರಿ ಗುಡ್. ಏನಾಯ್ತು ಇದು? ಚೌಕ. ನೋಡಿ, ಅವನಿಗೊಂದು ಚಪ್ಪಾಳೆ ಹಾಕಿ. ಈಗ ನೋಡಿ, ನಾವು ಈ ಎಲ್ಲ ರೀತಿಯ ಆಕೃತಿಗಳನ್ನು ಬಳಸ್ಕೊಂಡು ನಾವು ವಿವಿಧ ಚಟುವಟಿಕೆಯನ್ನು ಮಾಡಬಹುದು. ಈಗ ಇನ್ನೊಂದು ಆಕೃತಿಯನ್ನು ಮಾಡ್ಬೋದು. ನೋಡು, ಒಂದು ರಬ್ಬರ್ ಹಾಕೋದ್ರ ಮೂಲಕ ಆಕೃತಿ ಮಾಡಿ. ಮುದ್ದೆನೇ ಹಾಕಿ, ಪರವಾಗಿಲ್ಲ. ಏನಾಯ್ತು ಇದು? ವೆರಿ ಗುಡ್. ಯಾವ ಆಕೃತಿ ಆಯ್ತು?
ಈಗ ಇದರಲ್ಲಿ ನಾವು ವಿವಿಧ ಆಕೃತಿಗಳನ್ನು ಮಾಡ್ತಾ ಹೋಗ್ಬಹುದು. ವಿವಿಧ ಆಕೃತಿಗಳನ್ನು ಕೂಡ ನಾವು ಮಾಡ್ತಾ ಹೋಗ್ಬೋದು. ಇದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಇದು ಯಾವ ಆಕೃತಿ? ಇದು ಯಾವ ಆಕೃತಿ? ವೃತ್ತ. ಸೊ ಈ ರೀತಿ ಗಣಿತ ಆಕೃತಿಗಳನ್ನು ಬಳಸ್ಕೊಂಡು ನಾವು ವಿವಿಧ ಚಟುವಟಿಕೆಗಳನ್ನು ಮಾಡಬಹುದು. ಓಕೆ, ಕಲ್ತ್ಕೋತೀರಲ್ಲ? ಚಪ್ಪಾಳೆ ತಟ್ಟಿ. ಈಗ ಸರ್ ಒಂದು ಮಾತು ತೋರಿಸ್ತಾರೆ, ಈಗ ಅವ್ರು ಹೇಳ್ಬೇಕು. ಇದನ್ನೇನು ಕರೀತಾರೆ? ಸುತ್ತ ಇರೋದನ್ನ ಇದೇನು ಕರೀತಾರೆ? ಇದನ್ನ ಇದೇನಿದು? ಯಾವ ಬಿಂದು? ವೃತ್ತ ಕೇಂದ್ರ. ಇದೇನು ಪಾಠ ಮಾಡಿ? ತ್ರಿಜ್ಯ. ಹಾಕು, ಇದು ತ್ರಿಜ್ಯ. ಎಲ್ಲಾ ತ್ರಿಜ್ಯಗಳಿಗೆ, ಒಂದು ವೃತ್ತದಲ್ಲಿ ಎಲ್ಲ ತ್ರಿಜ್ಯಗಳಿಗೆ ಏನಾಗಿದೆ? ಸಮವಾಗಿವೆ. ಇದನ್ನ ಈಗ ವ್ಯಾಸ ಹಾಕು. ವ್ಯಾಸ ತೋರಿಸು. ಕೇಂದ್ರ ಬಿಂದುವಿನಿಂದ ಮೂಲಕ ಹಾದು ಹೋಗೋದು ವ್ಯಾಸ. ವೃತ್ತದ ಪರಿಧಿಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸಿ ಕೇಂದ್ರದ ಮೂಲಕ ಹಾದು ಹೋಗುತ್ತಲ್ಲ, ಅದನ್ನ ವ್ಯಾಸ ಅಂತ ಕರೀತಾರೆ. ನೆಕ್ಸ್ಟ್, ಪರಿಧಿಯ ಮೇಲಿನ ಯಾವುದಾದ್ರೂ ಎರಡು ಬಿಂದುಗಳನ್ನು ಸೇರಿಸೋದನ್ನ ಏನಂತ ಕರೀತಾರೆ? ಇದನ್ನ ತ್ರಿಜ್ಯ. ಇದು ತ್ರಿಜ್ಯ. ವ್ಯಾಸ ತ್ರಿಜ್ಯ ವೃತ್ತ ಕೇಂದ್ರ. ಇದು ಪರಿಧಿ. ಎಷ್ಟು? ಈಗ ಕಾಲ ನೋಡು, ಟೈಮ್. ಈಗ ಎಷ್ಟು ಗಂಟೆ? ಎಷ್ಟು ಗಂಟೆ ಈಗ? 1 ಗಂಟೆ. 1 ಗಂಟೆ ಎಷ್ಟು ಡಿಗ್ರಿ ಇರುತ್ತೆ? 1 ಗಂಟೆ ಎಷ್ಟು ಡಿಗ್ರಿ ಇರುತ್ತೆ? 24 ಗಂಟೆ. ಒಂದು ದಿನಕ್ಕೆ 24 ಗಂಟೆ. ಒಂದು ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ. ಈಗ ಪೂರ್ವಾಹ್ನ ಅಪರಾಹ್ನ. ಈಗ ಪೂರ್ವಾಹ್ನ. ಈಗ ಟೈಮ್ ಎಷ್ಟು? ಈಗ 10:30 ಅಂತ ಹೇಳ್ತಾರೆ. 10:30ನ ಏನಂತ ಹೇಳ್ತಾರೆ? ಬೆಳಿಗ್ಗೆ 10:30ನ ಮಧ್ಯಾಹ್ನದ ನಂತರ ಏನ್ ಕರೀತಾರೆ? ಅಂದ್ರೆ ರಾತ್ರಿ 12ರಿಂದ ಮಧ್ಯಾಹ್ನ 12ರವರೆಗೆ ಪೂರ್ವಾಹ್ನ. ಮಧ್ಯಾಹ್ನ 12ರಿಂದ ಪುನಃ ರಾತ್ರಿ 12 ತನಕ ಅಪರಾಹ್ನ ಅಂತ ಕರಿತೀವಿ. AM PM. ಕರೆಕ್ಟ್ ಆಗಿ 12 ಗಂಟೆ ಇದ್ದಾಗ ಮಧ್ಯಾಹ್ನ ಅಂತ ಕರಿತೀವಿ. ರಾತ್ರಿ 12 ಗಂಟೆ ಆದ್ರೆ ಮಧ್ಯರಾತ್ರಿ ಅಂತ ಕರಿತೀವಿ. ಹೌದಲ್ವಾ? ಈಗ 3 ಗಂಟೆ ಎಷ್ಟಿದ್ರಿ? 90 ಡಿಗ್ರಿ. ಅದನ್ನ ಇನ್ನು 90 ಡಿಗ್ರಿ ಯಾವ್ಯಾವ ಸಮಯದಲ್ಲಿ ಉಂಟಾಗುತ್ತೆ ಅಂದ್ರೆ 3 ಗಂಟೆ ಮತ್ತು 9 ಗಂಟೆಯಲ್ಲಿ 90 ಡಿಗ್ರಿ ಬರುತ್ತೆ. 6 ಗಂಟೆ ಆದಾಗ ಎಷ್ಟು ಡಿಗ್ರಿ ಬರುತ್ತೆ? ಇದು ಎಷ್ಟು ಡಿಗ್ರಿ? ಇದು 6 ಗಂಟೆ. ಇಲ್ಲಿಂದ ಇಲ್ಲಿಗೆ ಭಾಗಾಕಾರದ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ 7, 4, 0. ಸರಿನಾ? ಎದ್ರಕೊಂಡು ಸಾಯ್ತಿರಲ್ಲ. ಇಷ್ಟೊಂದು ಮೌನವಾಗಿರಲ್ಲ ನೀವು. ಬಡ್ಡಿ ಲೆಕ್ಕ ಮಾಡ್ತಾರ, ಮಾಡೋದು ಎಷ್ಟು ದೊಡ್ಡ ಲೆಕ್ಕ ಕೊಟ್ಟು ಮಾಡ್ತಾರ. ಇಲ್ಲಿ ನೋಡಿದ್ರೆ ಇಲ್ಲೇ ಬೇರೆ ಬಂದ ಮಾತಾಡಂಗಿಲ್ಲ. ಶೇಷ ಕರೆಕ್ಟ್ ಉತ್ತರ ಹೇಳೋ ಭೂಮಿ ಒಬ್ಳಿಯ ಇದಕ್ಕೆ ಇವರೆಲ್ಲ ಬರೀ 5 ರೂಪಾಯಿ ಕಟ್ಟ ಆಡ್ತಾರ. ಇವತ್ತರ ಇದು ಹೇಳಿ. ಈಗ ಬಾಜ್ಯ ಹೇಳಿ. ಬಾಜ್ಯ ಯಾವ್ದು? ಬಾಜ್ಯ ಹೇಳಿದ್ರೆ 1684 ಬಾಜ್ಯ. 1684 ಬಾಜ್ಯ. ಗುಣಾಕಾರ ಲೆಕ್ಕಕ್ಕಾಗಿ ಚಟುವಟಿಕೆ ಮೂಲಕ ಮಾಡ್ತಾ ಇರ್ತಕ್ಕಂಥ ಒಂದು ಗುಂಪಲ್ವಾ? 5 4 ಎಷ್ಟಾಯ್ತು? ಅಲ್ಲೇ ಹಾಕು ಎಷ್ಟಿತ್ತು ಅಂತ. 5 5 4 20. 20ಕ್ಕೆ 0. ನೆಕ್ಸ್ಟ್ 5 2 ಗುಂಪು ತಗೋ. 2 ಗುಂಪು ಮಾಡು.
ಐದು ಹತ್ತು ಐದೇಳು ಹತ್ತು ಐದೇಳು ಹತ್ತು ಹತ್ತಕ್ಕೆ ಎರಡು ಸೇರಿಸಿದ್ರೆ 12 12ಕ್ಕೆ 2 ಕಾಮ 1 ಐದು ಐದು ಒಂಬತ್ತಲಿ 45 ಒಂಬತ್ತು ಗುಂಪು ತಗೋ ಇಲ್ಲಿ 5 9 ಐದು ಒಂಬತ್ತಲಿ 45 45ಕ್ಕೆ 1 ಸೇರಿಸಿದ್ರೆ 46 46ಕ್ಕೆ 6 ಕಾಮ 4 5 3 15 5 10 15 5 3 15 15ಕ್ಕೆ 4 ಸೇರಿಸಿದ್ರೆ 18 15 4 ಎಷ್ಟು? 19 19ಕ್ಕೆ 9 ದಶಕ 1 6 4 24ಕ್ಕೆ 4 ಕಾಮ 2 ಹ್ಞೂ 6 7 12ಕ್ಕೆ 2 ಸಂಕಲನದ ಲೆಕ್ಕ ಮಾಡಲಿಕ್ಕೆ ಎಷ್ಟಿದು 6 ತಗೋ ಒಟ್ಟು ಲೆಕ್ಕ ಹಾಕು ಒಟ್ಟು ಲೆಕ್ಕ ಹಾಕಿದ್ದ 14 ಕಾಮ 1 ಈಗ ತಗೋ 9 ಕಲ್ ತಗೋ ಒಂದು ಫಸ್ಟ್ ಒಂದು ತಗೋ ಮಾತಬೇಡಿ ನೆಕ್ಸ್ಟು ಇನ್ನು 10 ತಕ್ಕಲ್ಲ ಒಳಗಡೆ 9 ಮನಸ್ಸಿರ್ಗ 9 ಮನಸ್ಸಿರ್ಗ 9 9 ಮುಂದೆ ಕೂಡು 21ಕ್ಕೆ 1 ಕಾಮ 2 9 ಮನಸ್ಸು 16ಕ್ಕೆ 6 ಕಾಮ 1 1